ನಿರ್ಮಾಣ್ ಶೆಲ್ಟರ್ಸ್ 600 ಕೋಟಿ ಹಗರಣದಲ್ಲಿ ಪಿಡಿಒ ಭಾಗಿಯಾಗಿದ್ದಾರಾ ಅನ್ನುವ ಅನುಮಾನ ಈಗ ಕಾಡ್ತಾ ಇದೆ. ಬಿಕಾಸ್ ಆ ರೀತಿಯಾದಂತ ಒಂದು ಬೆಳವಣಿಗೆ ನಡೆದಿದೆ ವೀಕ್ಷಕರೇ. ಅದೇನು ಅಂದರೆ ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂತ ಪಿಡಿಒನೇ ನಿರ್ಮಾಣ್ ಶೆಲ್ಟರ್ಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಕ್ರಮದ ಕಿಂಗ್ ಪಿನ್ ಲಕ್ಷ್ಮೀನಾರಾಯಣ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಪಿಡಿಒ. ಕಲ್ಲಬಾಳು ಪಂಚಾಯತ್ ಪಿಡಿಒ ಆಗಿರುವಂತ ಲಕ್ಷ್ಮೀನಾರಾಯಣ ರಾವ್. ಸೊ ನಾಳೆ ನಿಗದಿಯಾಗಿರುವಂತ ಕಾರ್ಯಕ್ರಮದಲ್ಲಿ ಇವರು ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ನಿರ್ಮಾಣ ಲೇಔಟ್ನಲ್ಲಿ ಅಂಗನವಾಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಿಡಿಒ ಭಾಗಿಯಾಗ್ತಾ ಇದ್ದಾರಂತೆ. ನಾಳೆ ಬುಕ್ಕಸಾಗರದ ನಿಸರ್ಗ ಲೇಔಟ್ನಲ್ಲಿ ಅಂಗನವಾಡಿಯ ಉದ್ಘಾಟನಾ ಕಾರ್ಯಕ್ರಮ ಇದೆ. 600 ಕೋಟಿ ಲೂಟಿ ಹೊಡೆದವರ ಜೊತೆಗೆ ಪಿಡಿಒ ವೇದಿಕೆಯನ್ನು ಯಾಕಪ್ಪ ಹಂಚಿಕೊಳ್ತಾ ಇದ್ದಾರೆ, ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ನಿರ್ಮಾಣ ಅಕ್ರಮದ ಬಗ್ಗೆ ಆಗಸ್ಟ್ನಲ್ಲಿ ಇಲಾಖೆ ಕೊಟ್ಟಂತ ಆದೇಶ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದೇ ಪಿಡಿಒ. ತುರ್ತಾಗಿ ಅಕ್ರಮದ ವಿಚಾರಣೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಇಲಾಖೆ ಆದೇಶವನ್ನು ಹೊರಡಿಸಿರುವಂಥದ್ದು. ಅಕ್ರಮದ ಬಗ್ಗೆ ವರದಿ ಕೊಡಬೇಕಾದವರೇ ನಿರ್ಮಾಣ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ ಅನ್ನೋದಾದರೆ ಈಗ ಪಿಡಿಒ ಮೇಲೆ ಅನುಮಾನ ಮೂಡ್ತಾ ಇದೆ. ಪಿಡಿಒ ಲಕ್ಷ್ಮೀನಾರಾಯಣ ರಾವ್ ನಡೆಗೆ ಸ್ಥಳೀಯರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎ ಸೈಟ್ ಮಾರಿ 600 ಕೋಟಿ ಲೂಟಿ ಹೊಡೆದಿದ್ದನ್ನ ನಿಮ್ಮ BTV ಬಯಲಿಗೆ ಎಳೆದಿತ್ತು. ಸೊ ಈ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಿಡಿಒಗೆ ಒಂದು ಜವಾಬ್ದಾರಿಯನ್ನು ವಹಿಸಿದೆ. ಏನದು ಜವಾಬ್ದಾರಿ? ತನಿಖೆಯನ್ನು ನಡೆಸಿ ವರದಿಯನ್ನು ಒಪ್ಪಿಸಿ ಮತ್ತು ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ. ಆದರೆ ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಪಿಡಿಒನೇ ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ರೀತಿಯಾಗಿ ಹೌದು ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಒಂದು ಇನ್ವಿಟೇಷನ್ ಕಾರ್ಡ್ ಈಗ ಸಾಕ್ಷಿಯಾಗಿ ನಿಂತಿದೆ ವೀಕ್ಷಕರೇ. ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನೋಡಿ, ನಾವು ಅದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಹೈಲೈಟ್ಸ್ ಅಲ್ಲಿ. ಶ್ರೀಯುತ ಲಕ್ಷ್ಮೀನಾರಾಯಣ ರಾವ್ ಕಲ್ಲಬಾಳು ಗ್ರಾಮ ಪಂಚಾಯಿತಿ ಪಿಡಿಒ. ಸೊ ಇವರು ಕ್ರಮವನ್ನ ಕೈಗೊಳ್ಳಬೇಕಾದಂಥವರು. ಈ ರೀತಿಯಾಗಿ ಈ ನಿರ್ಮಾಣ ಶೆಲ್ಟರ್ಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಅನುಮಾನವನ್ನ ಈ ಸಂದರ್ಭದಲ್ಲಿ ಮೂಡಿಸ್ತಾ ಇದೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಆದೇಶ ಯಾವ ರೀತಿಯಾಗಿ ಕೊಟ್ಟಿದೆ ಅಂದರೆ, ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಅಕ್ರಮ ಆಗಿದೆ, ಈ ಅಕ್ರಮದ ಕೂಲಂಕುಷ ತನಿಖೆಯನ್ನು ನಡೆಸಿ ಒಂದು ವರದಿಯನ್ನು ಒಪ್ಪಿಸಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅಂತ ಪಿಡಿಒಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿತ್ತು. ಆದೇಶದ ಮೂಲಕ ಒಂದು ಜವಾಬ್ದಾರಿಯನ್ನು ಕೊಟ್ಟಿತ್ತು ಲಕ್ಷ್ಮೀನಾರಾಯಣ ರಾವ್ ಅವರಿಗೆ. ಆದರೆ ಇದೇ ಪಿಡಿಒ ಈ ರೀತಿಯಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು, ಒಂದೇ ವೇದಿಕೆಯನ್ನು ಹಂಚಿಕೊಳ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸ್ಥಳೀಯರು ಈ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.